ಅಮ್ಮ ಮಗಳೇ ಹೇಳುವೆ ಕೇಳು ಅಪ್ಪಯ್ಯ. ಅದೇನು ವಿಸ್ತಾರವಾಗಿ ಹೇಳು. ಎನ್ನನು ಕರದಿರುವ ಎನ್ನನುವೇ ಕರದಿರುವ ಕಾರಣವೇನೋ ಜನನ ಕಾರಣವೇನೋ ಜನನ ಎನ್ನನುವೇ ಅರಮಂದಿರದಲ್ಲಿ ಔಷಧವೇ ಪಗಡೆಯ ನಾಡುವ ಸಮಯದಲ್ಲಿ ಅರಮಂದಿರದಲ್ಲಿ ಔಷಧವೇ ಪಗಡೆಯ ನಾಡುವ ಸಮಯದಲ್ಲಿ ನಿನ್ನಯ ದೂತರು ಅಹೋ ಜನಕ, ಅಮ್ಮ ಮಗಳೇ ಅರಮನೆಯಲ್ಲಿ ಔಷಧಿಯಿಂದ ಪಗಡೆಯನ್ನು ಆಡುತ್ತಾ ಕುಳಿತಿರುವ ಸಮಯದಲ್ಲಿ ಹಾ. ನಿನ್ನ ದೂತನ ಬಂದು ನನ್ನನ್ನು ಕರೆಸಿದ ಕಾರಣವೇನು? ಕರೆಸಿದ್ದಕ್ಕೆ ಬಂದೆ, ಕರಮುಗಿದು ನಿಂತೆ ಬೇಳಿನ ಮುಂದೆ. ಆಹೋ ನನ್ನ ಮುದ್ದು ಗೆಳೆಯಾದ ರತಿದೇವಿ ತಂದೆ, ಎತ್ತ ಬಾರೆ ಅಮ್ಮಯ್ಯ ಎನ್ನ ತೊಡೆ ಮೇಲೆ ಕುಳಿತು. ಆಹೋ ನನ್ನಿನೇ ಅಪ್ಪಯ್ಯ, ನಿನ್ನ ನೂತನವಾದ ಮಾತುಗಳು ಕೇಳಿ ಎಲ್ಲ ಮನಕ್ಕೆ ಆನಂದವಾಯಿತು. ಹೌದೇ ಜನಕ? ಅಮ್ಮ ಮಗಳೇ ತಂದೆ, ಏ ಒತ್ತಲ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು ಅಪ್ಪಯ್ಯ? ನಿನ್ನ ಪರದ ಜನನಿಯಾದ ಕಮಲಗಂಗೆಯು ಈ ಸಭೆಗೆ ಬಂದು ಸೃಜಪಡಿಸಿರುವುದೇನೆಂದರೆ ಏನೆಂದು ಹೇಳಿದಳು ಅಪ್ಪಯ್ಯ? ಮಗಳಿಗೆ 12 ವರ್ಷ ಮೀರುತ್ತ ಬಂಧವಾದ ಕಾರಣ ಸುಂದರಂಗರನ್ನು ಬಂದು ಚಂದದಿಂದ ಲಗ್ನ ಮಾಡೆಂದಳು. ಹೌದೇ ಜನಕ? ಅಮ್ಮ ಮಗಳೇ ಅಪ್ಪಯ್ಯ, ಇದಕ್ಕೆ ನಿನ್ನ ಉತ್ತರವೇನು ಕೇಳು. ಅದು ಯಾತಕ್ಕೆಂದರೆ ಯಾತಕ್ಕೆ ಅಪ್ಪಯ್ಯ? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆಯಂತೆ ತಂದೆ ತಾಯಿಗಳು ಕೇಳಬೇಕೆಂಬ ರಾಜಧರ್ಮವಿದೆ. ಆದ ಕಾರಣ ನಿನ್ನ ಒಡಂಬಡಿಕೆ ಏನಿರುವುದು ನನ್ನನ್ನು ಚಂದದಿಂದ ಕೇಳುತ್ತೇನೆ. ಜನಕ, ಅಮ್ಮ ಮಗಳೇ ಹಾಗಾದ್ರೆ ಹೇಳಿ ಕೇಳು. ಅದೇನು ವಿಸ್ತಾರವಾಗಿ ನೋಡುವೆನಾ
ಇರುವುದು ಮಗಳೇ. ಸರ್ವ ದೇಶಕ್ಕೆ ಭಟರನ್ನು ಕಳಿಸು, ಉನ್ನತವಾದ ಚಿತ್ರಪಟವನ್ನು ತರಿಸು. ತಪ್ಪದ ತರಿಸಿಕೊಡುವನು ಮಗಳೇ. ಖಂಡೆ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಹಾ ಹೋ ಎನ್ನ ಮುದ್ದು ಗಿಳಿಯಾದ ರಥದೇವಿ, ಅಪ್ಪಯ್ಯ ನಿನ್ನ ಮನದ ಹೆಜ್ಜೆಯಂತೆ ಕನಕ ದೂತನನ್ನು ಕಳಿಸಿ ಅನೇಕ ರಾಜಪುತ್ರರ ಚಿತ್ರಪಟವನ್ನು ತರಿಸಿಕೊಡುವೆ. ಹೌದೇ ಅಪ್ಪಯ್ಯ? ಅಮ್ಮ ಮಗಳೇ, ಮತ್ತೆ ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಬರುವ ಪುರುಷನನ್ನು ತೋರಿಸು. ಜಾಗೃತಿಯಿಂದ ಅವರನ್ನು ಕರೆತಂದು ಮಹಾವೈಭವದಿಂದ ಎಲ್ಲ ಮನ ಮುಂದೆ ಲಗ್ನ ಮಾಡಿಕೊಟ್ಟಲು ಚಂದರವನಲ್ಲೇ ಬೇರೆ ನಿನ್ನ ಮನದ ಹೊರಜಲಿ. ಅಪ್ಪಯ್ಯ, ಅಮ್ಮ ಮಗಳೇ, ಹಾಗಾದರೆ ಇದರಲ್ಲಿ ಮತ್ತೆ ಹೇಳಿವಿನ ಕೇಳಪ್ಪ. ಅದೇನು ಸ್ಥಾನವಾಗಿ ಅವರ ಮಗಳೇ. ಧರೆಯಳು ಮೇರೆಯುವ ಎರಡೋಣೆಯ ಪರಸ್ಪರ ಹಮರೇಶನ ಶರಣವ ಧರೆಯಳು ಮೆರೆಯುವ ಎರಡೋಣೆಯ ಪರಸ್ಪರ ಹಮರೇಶನ ಶರಣವ ಬರದಲ್ಲಿ ಬರಿದ ಚಿತ್ರಪಟವನ್ನು ತರಿಸು, ಚಿತ್ರಪಟವನ್ನು ತರಿಸು. ಎನ್ನದಲೇ ಕರತಿರುವ, ಎನ್ನದಲೇ ಕರತಿರುವ ಕಾರಣವೇನು ಭೋಜನಕ್ಕೆ, ಕಾರಣವೇನು ಭೋಜನಕ್ಕೆ ಎನ್ನದಲೇ. ಹೋ ಜನಕ, ಅಮ್ಮ ಮಗಳೇ, ಆದರೆ ಇನ್ನೊಂದು ಒಂದು ಮನದ ಇಚ್ಛೆ ಇರುವುದು. ಅದು ಏನೆಂದರೆ, ಅದೇನಿರೋದ ಮಗಳೇ. ಎನ್ನ ಮನಸ್ಸಿಗೆ ಬಂದ ಪುರುಷನನ್ನು ಕೈ ಹಿಡಿಯಲು ನಾನು ಸಮ್ಮತಿ ಕೊಟ್ಟರೆ, ಜನಕ ಅಮ್ಮ ಮಗಳೇ, ನೀನು ಅದನ್ನು ಸಮ್ಮತಿಪಟ್ಟು ಲಗ್ನ ಮಾಡಿಕೊಟ್ಟರೆ ಶ್ರೀ ಅಮರೇಶನು ನಿನ್ನನ್ನು ಕಾಯ್ತಾನೆ ಪಿತಾ. ಇದೇ ಅದ್ಭುತ. ಅಮ್ಮ ರಥದೇವಿ, ಅಪ್ಪಯ್ಯ ನೀನೆಂಥ ದಡ್ಡಳು. ನಿನಗೆ ಸಮ್ಮತವಾದ ಮಾತುಗಳು ನನಗೆ ಸಮ್ಮತವಲ್ಲವೇ. ಇದು ಜನಕ, ನಿನಗೆ ಇಚ್ಛೆ ಇದ್ದ ಪುರುಷನನ್ನು ಪಾಣಿಗಾಣ ಮಾಡಿಕೊ, ಅದಕ್ಕೆ ನಾನು ಯಾತಕ್ಕೆ ಅಡ್ಡವಾಗಲಿ. ಅಮ್ಮ ಮಗಳೇ, ಅಪ್ಪಯ್ಯ ಈ ಮಾತ